ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ನಾಯಕರು. ಸಿದ್ದರಾಮಯ್ಯರ ಶಕ್ತಿ ಕೊಟ್ಟಾಗ ಅದು ಕಾಂಗ್ರೆಸ್ಗೆ ಸ್ವತಃ ಶಕ್ತಿ ಕೊಟ್ಟಂಗೆ. ಹಾಗಾಗಿ ಈ ಕಾರ್ಯಕ್ರಮ ಕಾಂಗ್ರೆಸ್ದಿಂದನೇ ಪಕ್ಷದಿಂದನೇ ಮಾಡ್ತಾಯಿದ್ದೀವಿ. ಆ ವಿಚಾರ ಈಗ ನಮ್ಮ ಮುಂದೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಅದಾದಾಗ ಮಾತಾಡೋಣ. ಆಕಾಂಕ್ಷಿ ಯಾರಿಲ್ಲ, ಗೆದ್ದಿದ್ದೇನೆ, ಆಡಳಿತ ಪಕ್ಷದಲ್ಲಿದ್ದೇನೆ, ಮಂತ್ರಿ ಆಗುವಂಥ ಅವಕಾಶ ಬಂದಾಗ ನನಗೂ ಆಸೆ ಇದೆ. ಅದು ಆಗೋವಂಥ ಸಂದರ್ಭದಲ್ಲಿ ಮಾತಾಡ್ತೇವೆ. ಈಗ ಯಾವುದೇ ಅಂಥ ಪ್ರಸ್ತಾವನೆ ಪಕ್ಷದ ಮುಂದೆ ವರಿಷ್ಠರ ಮುಂದೆ ಇಲ್ಲ. ಇರೋ ಸರ್ಕಾರದಲ್ಲಿ ಯಾವುದೋ ಸ್ಥಾನ ಖಾಲಿ ಇಲ್ಲದೆ ಇರೋದ್ರಿಂದ ಯಥಾವತ್ತಾಗಿ ಸರ್ಕಾರ ನಡೆಯುತ್ತೆ. ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಪ್ರಾಧಿಕಾರದ ಒಂದು ವಿಚಾರಕ್ಕೆ 3 ತನಿಖಾ ಸಂಸ್ಥೆಗಳು ಇವತ್ತು ಅವರ ತನಿಖೆ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅನ್ನೋ ವಿಚಾರದಲ್ಲೂ ಅದು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಇರೋದ್ರಿಂದ ಆಯುಕ್ತರು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಅನ್ನೋದು ನಾವು ಹೇಳಿದ್ದೇವೆ. ನಮ್ಮ ಮುಂದೆ ಏನು ಶಿಫಾರಸು ಮಾಡುವಂಥದ್ದು ಏನಿತ್ತು, ಸರ್ಕಾರಕ್ಕೆ ಶಿಫಾರಸು ಮಾಡುವಂಥ ಸಬ್ಜೆಕ್ಟ್ಗಳು ಏನಿತ್ತು ಅದನ್ನು ನಾವು ಅನುಮೋದನೆ ಕೊಟ್ಟಿದ್ದೇವೆ. ಹೌದು, ಏನು ಎಲ್ಲ ನೋಡಿ, ಒತ್ತುವರಿ ಅನ್ನೋದಲ್ಲ. ಪ್ರಾಧಿಕಾರ ಭೂ ಸ್ವಾಧೀನ ಪಡಿಸ್ಕೊಂಡು ತನ್ನ ವಶದಲ್ಲಿರುವಂತಹ ಭೂಮಿಯ ಸಂರಕ್ಷಣೆ ಮಾಡುವಂಥದ್ದು ಪ್ರಾಧಿಕಾರ ಜವಾಬ್ದಾರಿ. ಇದಕ್ಕೆ ಸುಳ್ಳು ದಾಖಲಾತಿಗಳು ಅಥವಾ ಬೇರೆ ಬೇರೆ ಮಾರ್ಗಗಳಿಂದ ಬೇರೆಯವರು ನಿವೇಶನಗಳು ಪಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಮುಡ್ಗೋಳು ಹಾಕ್ಕೊಳ್ಳುವಂಥದ್ದಕ್ಕೆ ಇವತ್ತೇನು KR ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದರು. ನಾನು ಮಾಧ್ಯಮದಲ್ಲಿ ಕೇವಲ 14 ನಿವೇಶನಗಳ ಪ್ರಕರಣ ಅಲ್ಲ ಇದು, ಎಷ್ಟು ನಿವೇಶನ 50-50ರಲ್ಲಿ ಕೊಟ್ಟಿದ್ದಾರೆ, ಎಲ್ಲವೂ ಮುದ್ಗೋಳು ಹಾಕಬೇಕು ಅನ್ನೋದು ನಾನು ಹಿಂದೆನೂ ಹೇಳಿದ್ದೆ. ಅದೇ ಪ್ರಸ್ತಾವನೆ ನಾನು ಇವತ್ತು ಸಭೆಯಲ್ಲೂ ಮಂಡಿಸಿದ್ದೇನೆ. ಅದಾಗ್ತಾ ಇದೆ, ಅದು ಪಕ್ಷದಿಂದಲೇ ಮಾಡ್ತಾಯಿದ್ದೀವಿ ನಾವು. ಯಾವುದು ಪತ್ರ ಇಲ್ಲ, ಯಾವ ಅಪಸ್ವರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಇಲ್ಲಿ ನಮೂದಿಸೋದಲ್ಲ. ಅಹಿಂದ ಸಮಾವೇಶ ಮೈಸೂರು ಭಾಗದಲ್ಲಿ ಆಗಬೇಕು ಅನ್ನೋದು ಏನು ತೀರ್ಮಾನ ಆಗಿತ್ತು, ಅದು ಹಾಸನ್ನಲ್ಲಿ 5ನೇ ತಾರೀಕು ಮಾಡುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಇದೇನು ಅಪಸ್ವರ ನಾನಾ ಭಾಗಗಳಿಂದ ನಾನಾ ಶಾಸಕರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾಯಿದೆ. ಅದನ್ನು ಪರಿಗಣಿಸಿ ಮಾನ್ಯ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಈ ಸಮಾವೇಶ ಪಕ್ಷದ ಸಮಾವೇಶವನ್ನಾಗಿ ಮಾರ್ಪಡಿಸಿ ಇದನ್ನು ಪಕ್ಷದಿಂದಲೇ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ನಾಯಕರು. ಸಿದ್ದರಾಮಯ್ಯರ ಶಕ್ತಿ ಕೊಟ್ಟಾಗ ಅದು ಕಾಂಗ್ರೆಸ್ಗೆ ಸ್ವತಃ ಶಕ್ತಿ ಕೊಟ್ಟಂಗೆ. ಹಾಗಾಗಿ ಈ ಕಾರ್ಯಕ್ರಮ ಕಾಂಗ್ರೆಸ್ದಿಂದನೇ ಪಕ್ಷದಿಂದಲೇ ಮಾಡ್ತಾಯಿದ್ದೀವಿ. ಆ ವಿಚಾರ ಈಗ ನಮ್ಮ ಮುಂದೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಅದಾದಾಗ ಮಾತಾಡೋಣ. ಆಕಾಂಕ್ಷಿ ಯಾರಿಲ್ಲ, ಗೆದ್ದಿದ್ದೇನೆ, ಆಡಳಿತ ಪಕ್ಷದಲ್ಲಿದ್ದೇನೆ, ಮಂತ್ರಿ ಆಗುವಂಥ ಅವಕಾಶ ಬಂದಾಗ ನನಗೂ ಆಸೆ ಇದೆ. ಅದು ಆಗೋವಂಥ ಸಂದರ್ಭದಲ್ಲಿ ಮಾತಾಡ್ತೇವೆ. ಈಗ ಯಾವುದೇ ಅಂಥ ಪ್ರಸ್ತಾವನೆ ಪಕ್ಷದ ಮುಂದೆ ವರಿಷ್ಠರ ಮುಂದೆ ಇಲ್ಲ. ಇರೋ ಸರ್ಕಾರದಲ್ಲಿ ಯಾವುದೋ ಸ್ಥಾನ ಖಾಲಿ ಇಲ್ಲದೆ ಇರೋದ್ರಿಂದ ಯಥಾವತ್ತಾಗಿ ಸರ್ಕಾರ ನಡೆಯುತ್ತೆ. ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅದು ಪ್ರಾಧಿಕಾರ ಜವಾಬ್ದಾರಿ. ಇದಕ್ಕೆ ಸುಳ್ಳು ದಾಖಲಾತಿಗಳು ಅಥವಾ